ನಾವಿವತ್ತು ಆದಿಚುಂಚನಗಿರಿಗೆ ಹೋಗ್ತಾ ಇದ್ದೀವಿ ಕಾಲಭೈರವೇಶ್ವರ ಸ್ವಾಮಿ ದರ್ಶನ ಮಾಡೋಕ್ಕೆ. ಇದು ಲೊಕೇಟ್ ಆಗಿರೋದು ಬಂದು ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟು. ಬೆಂಗಳೂರಿಂದ ಸುಮಾರು 110 ಕಿಲೋಮೀಟರ್ ಇದೆ. ಬೆಳಿಗ್ಗೆ ಒಂದು 6:30 ನಮ್ಮ ಜರ್ನಿ ಶುರು ಮಾಡಿದ್ವಿ, ನಾನು ನಮ್ಮ ಫ್ರೆಂಡ್ಸ್. ಬಟ್ ನಾವು ಯಾರು ಟಿಫನ್ ಮಾಡಿಲ್ದೇ ಇರೋದ್ರಿಂದ ಈ ಜಾಗದಲ್ಲಿ ನಿಲ್ಸಿದ್ದೀವಿ. ಸ್ವಾತಿ ಡೆಲಿಕೇಸಿ ಅಂತ ವೆಜ್ ರೆಸ್ಟೋರೆಂಟೆ. ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಈ 3 ಜನ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಡೀರಪ್ಪ. ಹೋಟೆಲ್ ತುಂಬ ಹೈಜಿನಿಕ್ ಆಗಿದೆ, ಪ್ಲಸ್ ಸುಮಾರು ಜನ ವಿಸಿಟರ್ಸ್ ಇದ್ದಾರೆ, ನೀವು ನೋಡ್ತಿರ್ಬೋದು. ಇಲ್ಲಿನ ಪ್ರೈಸ್ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದೆ, ಫುಡ್ ತುಂಬ ಟೇಸ್ಟಿ ಆಗಿದೆ, ಕ್ವಾಂಟಿಟಿ ಪ್ಲಸ್ ಕ್ವಾಲಿಟಿ ಎರಡೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಒಂದು ಸೆಲ್ಫಿ ತಗೊಂಡು ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಯಾರು ಹೋಗೋರು ಇಲ್ಲ. ನೀವು ಮಾತಾಡಬೇಕು. 6 ಗಂಟೆಗೆ ಬಿಡ್ಬೇಕಾಯ್ತು, 6:15 ಬಿಟ್ಟಿದ್ದೀವಿ. ಬರ್ತಾ ಇಡ್ಲಿ ವಡೆ ತಿನ್ಕೊಂಡು, ಬಿಸಿಬೇಳೆ ಬಾತ್ ತಿನ್ಕೊಂಡು 500 ರೂಪಾಯಿ ಖರ್ಚಾಗಿದೆ. 300 ರೂಪಾಯಿ ಖರ್ಚಾಗೋ ಜಾಗದಲ್ಲಿ ಇವಾಗ 9 ಗಂಟೆಗೆ ರೀಚ್ ಆಗಬೇಕಾಗಿದೆ. 10 ಗಂಟೆಗೆ ರೀಚ್ ಆಗ್ತಾ ಇದ್ದೀವಿ. ಸದ್ಯಕ್ಕೆ ಪ್ಲಾನ್ ಇರೋದು ಇವಾಗ ಆದಿಚುಂಚನಗಿರಿ, ಅದಾದ್ಮೇಲೆ ಯಡಿಯೂರು ಸುತ್ತಮುತ್ತ ನೋಡ್ಕೊಂಡು ನೆಕ್ಸ್ಟ್ ಮತ್ತೆ ಮನೆ ಕಡೆ ವಾಪಸ್ಸು ಹೋಗ್ತಾ ಡ್ಯಾಮ್ ನೋಡ್ಕೊಂಡು, ನಮ್ಮ ನಿಖಿಲ್ ಫ್ರೆಂಡ್ಸ್ ಯಾರೋ ಸಿಕ್ಕಿದ್ರೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಈಜ್ಕೊಂಡು ರೋಡಲ್ಲಿ ಒಂದು ಮಂಗೂಸಿ ಹೋಯ್ತು. ಅದು ಮಿಸ್ ಆಯ್ತು ನೋಡಿ. ಅದು ಹೊಸ ಪ್ರಾಣಿ ಕಣ್ಣು ಕಾಣಿಸ್ದಿಲ್ಲ ಇರೋ ಪ್ರಾಣಿ. ಅದು ನವಿಲ್ ಬೇರೆ ಆರ್ತು ಬೆಳಿಗ್ಗೆ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಇಲ್ಲಿಗಿಂತ ಮೇಲೆ ಇದು ಟರ್ನಿಂಗ್ ಸ್ವಲ್ಪ ಇದೆ. 2.5 ಕಿಲೋಮೀಟರ್ ಇದೆ ಇನ್ನು ಆದಿಚುಂಚನಗಿರಿಗೆ. 2.5 ಕಿಲೋಮೀಟರ್ ಅಂತ 2 ನಿಮಿಷಕ್ಕೆ ಹೋಗ್ಬೇಡ, ಆರಾಮಾಗಿ ಹೋಗು. ನೀನೇನು ಬೊಗಾಟಿ ಕಾರ್ ಇಟ್ಕೊಂಡಿಲ್ಲ. ನಮ್ಮ ಸಿಟಿ ಹುಡುಗರಿಗೆಲ್ಲ ಇಲ್ಲಿ ಬಂದು ಸೆಟ್ಲ್ ಆಗೋ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಇಲ್ಲೇ ಹೊಲ ಗದ್ದೆ ತಗೊಂಡು ಫಾರ್ಮಿಂಗ್ ಮಾಡ್ಬಿಡೋಣ ಅಂತ. ಏನಂತೀರಾ? ಖಂಡಿತ. ಆದ್ರೆ ಅದು ತಗೊಳ್ಳೋಷ್ಟೆಲ್ಲ ನಮ್ಮ ಹತ್ರ ದುಡ್ಡಿಲ್ಲ. ಅದ್ರ ಬದಲು ಯಾವ್ದಾರ ಹಳ್ಳಿ ಹುಡುಗಿನ ಮದುವೆ ಆದ್ರೆ ಅವರ 1-2 ಎಕರೆ ಕೊಟ್ರೆ ಇಲ್ಲೇ ಮನೆ ಹಳ್ಳಿಯಾಗಿ ಇಲ್ಲೇ ನೋಡಿ. ಇವನೇ ನಿಖಿಲ್. ಯಾರಿಗಾರ ಇಂಟ್ರೆಸ್ಟ್ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾನೆ. ಯೂಟರ್ನ್ ಮಾಡು. ಫೈನಲಿ ರೀಚ್ ಆಗಿದ್ದೀವಿ. ಒಂದು 2 ಅವರ್ಸ್ ಜರ್ನಿ ಅಲ್ವೇನಾ? 2 ಅವರ್ಸ್ ಆಗಿದೆ ಜರ್ನಿ ಆದಿಚುಂಚನಗಿರಿ. ಇವ್ರನ್ನ ಇಟ್ಕೊಂಡಾದ್ರೂ ಬನ್ನಿ, ಇಲ್ಲ ನೀವಾದ್ರೂ ಬನ್ನಿ. ಇವ್ರನ್ನ ತೋರ್ಸಕ್ಕೆ ಬರಬೇಡಿ. ಚೆನ್ನಾಗಿ ಓಡಿಸ್ತಿದ್ದಾನೆ ಅಂದ್ರೆ ಎಸ್ ಅಂತ ಹಾಕಿ, ಚೆನ್ನಾಗಿ ಓಡಿಸಿಲ್ಲ ಅಂದ್ರೆ ಫಸ್ಟ್ ಅಂತ ಹಾಕಿ. ಮಾರುತಿ, ನೀನು ಸಬ್ಸ್ಕ್ರೈಬ್ ಆದ ನಾವು ಚಾನಲ್ಗೆ? ಹಂಗೇನ ಬರ್ಲಿಲ್ಲಪ್ಪ, ನಿಂದಿದೆ ಸಬ್ಸ್ಕ್ರೈಬರ್ಸ್ ಲಿಸ್ಟ್ ಅಲ್ಲಿ. ಯಾರ್ದು? ನಿನ್ನ ಹೆಸರು? ನಂದು 2 ಅಕೌಂಟ್ ಇದೆ. ಇನ್ನೊಂದು ಯಾರು ಕಮೆಂಟ್ ಮಾಡಿದ್ರು, ಆಗ ಬೇರೆಯವರು ಅಪ್ಲೋಡ್. ನಾನೇ ಯಾರೋ ಹೊಸ ಫ್ಯಾನ್ ಅಂದ್ರೆ ಖುಷಿ ಆಯ್ತು. 2 ಕಮೆಂಟ್ ನಂದೆ. ಹೌದಾ? ಕೆರೆ ಅಲ್ಲ ಕಣ, ಕಲ್ಯಾಣಿ ಇದ್ರೂ ಕೆರೆನೂ ಜಾಗ. ಮೆಟ್ಲ ತರ ಇದೆ. ಮೆಟ್ಲತ್ಕೊಂಡು ಹೋಗೋಣ ಬೇಡವಾ? ಮೆಟ್ಲತ್ತಣ. ಅಂದ್ರೆ ಇಲ್ಲೇ ಲೆಫ್ಟ್. ಇದು ಬರೀ ದೇವಸ್ಥಾನ ಅಲ್ಲ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇದೆಯಲ್ಲ ಇದು. ಸುಮಾರು ವರ್ಷ ಆದ್ಮೇಲೆ ಬರ್ತಾ ಇದ್ದೀನಿ. ಯಾವಾಗಲೂ ಸ್ಕೂಲ್ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮನ ಜೊತೆ ಬಂದಿದ್ದು. ಅದು ಬಿಟ್ಟರೆ ಇದೇ ಸೆಕೆಂಡ್ ಟೈಮ್ ಬರ್ತಿರೋದು. ಖುಷಿ ಆಗ್ತಿದೆ. ನೀನು ಬೆಟ್ಟ ಹತ್ಕೊಂಡು ಹೋಗ್ತೀವಿ ಅಂದ್ರೆ ಇಲ್ಲೇ ನಿಲ್ಲಿಸ್ಬೇಕು. ಇಲ್ಲೇ ಲೆಫ್ಟ್ ಪಾರ್ಕಿಂಗ್ ಇಲ್ಲನಾ? ಏನಂತ? ಇಲ್ಲೇ ಮುಂದೆ ಆಗ್ಬೋದಂತ. ಮುಂದೆ ಹಾಕು ಲೆಫ್ಟ್. ಬಸ್ ಫೆಸಿಲಿಟಿ ಕೂಡ ಇದೆ. ಮೆಜೆಸ್ಟಿಕ್ ಇಂದ ಬರ್ಬೋದು ಇಲ್ಲಿ ಆರಾಮಾಗಿ. ಡಿಸ್ಟ್ರಿಕ್ಟ್ ಬಸ್ ಅಲ್ಲ, ನಾಗಮಂಗಲ ಬಸ್. ಸಖತ್ತಾಗಿದೆ ಅಲ್ಲ. ಬನ್ರಿ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ.
ಅಲ್ಲ, ಇದು ಜನರಲ್ ಇನ್ಫಾರ್ಮೇಶನ್. ಟೈಮ್ ಸ್ಪೆಂಡ್ ಮಾಡೋಕ್ಕಂತ. ಹೌದು. ಟೈಮೇ ಸ್ಪೆಂಡ್ ಮಾಡೋದು. ನೋಡಿ ಅಷ್ಟು ದೂರದಿಂದ ಕಾರ್ ಓಡಿಸ್ಕೊಂಬಂದೆ, ನನ್ನೇ ಬಿಟ್ಟು ಹೋಗ್ತಾರೆ ನಮ್ಮ ಫ್ರೆಂಡ್ಸು. ನೇಚರ್ ಇಸ್ ಗಾಡ್ ಅಂತಾರೆ, ಇದನ್ನ ನೋಡ್ತಾ ಇದ್ರೆ ನಿಜ ಅಂತ ಅನ್ಸುತ್ತೆ. ಈ ಜಾಗದಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಆಗದೆ ಇರೋದು ಒಂದು ಪಾಸಿಟಿವ್ ಎನರ್ಜಿ ಇದೆ. ಆ ಎನರ್ಜಿನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ಒಂದ್ಸಲಿ ವಿಸಿಟ್ ಮಾಡಲೇಬೇಕು. ನೋಡಿ ಇವಾಗ ಆ ಥರ ಕ್ರೈನ್ ಯೂಸ್ ಮಾಡಿ ಕಟ್ತಾರೆ ಅಲ್ಲ, ಆಗಿನ ಕಾಲದಲ್ಲಿ ದೇವಸ್ಥಾನ ಕಟ್ಟಕ್ಕೆ ಎಷ್ಟು ಕಷ್ಟಪಡೋರು. ಪೂರ್ತಿ ಮರಳು ಹಾಕಿ ರೋಪ್ ಇರುತ್ತಲ್ಲ, ಆನೆಗಳನ್ನ ಕರ್ಕೊಂಡ್ಬಂದು ರೋಪ್ ಹಾಕಿ ಹಿಂಗೆ ಹೇಳ್ಕೊಂಡು ಹೋಗಿ. ಆಗಿನ ಕಾಲದ ದೇವಸ್ಥಾನದ ಗೋಡೆಗಳ ಮೇಲೆ ಆನೆ, ಕುದುರೆ ಕಾರ್ವಿಂಗ್ಸ್ ನೋಡ್ಬೋದು. ಯಾಕೆ ಅಂದರೆ ಅದು ದೇವಸ್ಥಾನ ಕಟ್ಟೋದಕ್ಕೆ ತುಂಬ ಹೆಲ್ಪ್ ಮಾಡಿರುತ್ತೆ. ದೊಡ್ಡ ದೊಡ್ಡ ಬಂಡೆಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಾಗಿಸೋದಾಗಿರ್ಬೋದು, ನೀರು ತರೋದಾಗಿರ್ಬೋದು, ಈ ಥರ ಸುಮಾರು ಹೆಲ್ಪ್ ಮಾಡಿರುತ್ತೆ. ಅದಕ್ಕೆ ಟ್ರಿಬ್ಯೂಟ್ ಕೊಡೋದಕ್ಕಂತಾನೆ ನಮ್ಮ ಹಿಂದೂಯಿಸಮಲ್ಲಿ ಇವೆಲ್ಲ ನಾವು ಮಾಡ್ತೀವಿ. ಇವತ್ತು ಬಂದಿದ್ದೀವಿ, ಮಳೆ ಬರ್ತಾ ಇದೆ. ಈ ದೇವಸ್ಥಾನಕ್ಕೆ ಬರ್ತಾ ಇರಿ, ಮಳೆ ಬೆಳೆ ಎಲ್ಲ ತುಂಬ ಚೆನ್ನಾಗಾಗತ್ತೆ. ನಮ್ಮ ಕಲ್ಚರ್ ನಾವು ಉಳಿಸ್ಬೇಕು. ಹೌದು. ಬಿಟ್ಟತನ ಗೈಡ್ ಲೋಕೇಶ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಹೇಳಿ. ಮೆಟ್ಲು ಅಂತಾರೆ. ಹಾಂ, ಎಷ್ಟೋ ನಂಬರ್ ಆಫ್ ಸ್ಟೆಪ್ಸ್ ಇದೆ, ನನಗೂ ಗೊತ್ತಿಲ್ಲ. ಇವಾಗ ಹತ್ತದು ಹೇಳ್ತೀನಿ ನಿಮಗೆ. ಹಾಂ, ಹತ್ತಪ್ಪ. ಹಂಗೆ ಎಣಿಸ್ಕೊಂಡು ಹತ್ತ ಅರ್ಥನು ಏನಿಲ್ಲ ಅಲ್ಲಿ ಬರೀ ಫೋಟೋಸ್. ಸಬ್ಸ್ಕ್ರೈಬರ್ಸ್ಗೆ ಏನಂತಾರೆ ಅದನ್ನ, ಗಿವ್ ಅವೇ ಎಲ್ಲ ಕೊಟ್ಟಿದ್ದಾನೆ. ಅಷ್ಟೆಲ್ಲ ಬಂದಿದೆ ಅಂತ. ಅದೇ ನಮ್ಮ RCB ಹೋಮ್ ಪಿಚ್ ಎಲ್ಲ ಬಿಡಿಸ್ಕೊಂಡು ಕಾಣಿಕೆಗಳನ್ನು ನಂದೀಶ್ವರನ ಕೊಳ್ಳದೆ ಅರ್ಪಣೆ ಮಾಡಿ ಹೇಳ್ಕೊಬಂದು ಬನ್ನಿ ಮುಂದೆ ಬನ್ನಿ. ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಬಕಾಯ ತ್ರಿಪುರಾಂತಕಾಯ ತ್ರಿಕಾಜ್ಞ ಕಾಲಾಯ ಕಾಲಾಜ್ಞ ರುದ್ರಾಯ ನೀಲಕಂಠಾಯ ಸತ್ಯಂ ಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಶ್ರೀ ಬಸವೇಶ್ವರ ಸ್ವಾಮಿನೇ ನಮಃ. ಏಕಾಂತದೀಪಂ ದರ್ಶಯಾಮಿ. ಬೆಟ್ಟದ ಮೇಲಿರೋ ಈ ಶಿವನ ದೇವಸ್ಥಾನ ಕೂಡ ನಾವು ವಿಸಿಟ್ ಮಾಡಿದ್ವಿ. ಇಲ್ಲಿ ಪ್ರತಿಯೊಂದು ಪಿಲ್ಲರು ತುಂಬ ಯೂನಿಕ್ ಆಗಿದೆ. ಇದನ್ನು ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂತ. ನೋಡಿ, ಬ್ರಹ್ಮ ದೇವನ್ ಕೆತ್ತಿದ್ದಾರೆ ಇಲ್ಲಿ. ಇದು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಬೇಡರ ಕಣ್ಣಪ್ಪ. ದೇವಸ್ಥಾನದ ಪಕ್ಕದಲ್ಲೇ ಬೆಟ್ಟಕ್ಕೆ ಹೋಗೋ ದಾರಿ ಇದೆ, ಅದು ತುಂಬ ನ್ಯಾರೋ ಆಗಿದೆ. ಇದೇ ಆ ಜಾಗ, ಸೊ ಹುಷಾರಾಗಿ ಹೋಗ್ಬೇಕು ನೀವು. ಇಲ್ಲಿ ಎಲ್ಲ ಕಡೆ ರಕ್ಷಿತ್ ಇದು ನೋಡು, ಎಲ್ಲ ಕಡೆ ಬಳೆ ಕಟ್ಟಿದ್ದಾರೆ ಈ ಮರದಲ್ಲಿ.
ಎಲ್ಲೆಲ್ಲೂ ನೋಡಿ, ನಾವು ಇವ್ರಿಗೆ ಜಸ್ಟ್ ಒಂದು ಪ್ಯಾಕೆಟ್ ಬಿಸ್ಕೆಟ್ ಕೊಟ್ಟಿದ್ದಷ್ಟೇ. ನಾವು ಸ್ಟೆಪ್ಸ್ ಇಳಿಯೋದ್ ತನಕ ನಮ್ ಜೊತೆನೆ ಬಂದ್ರು. ನಮ್ಮ ಕಾರ್ ಇಲ್ಲೇ ನಿಂತಿದೆ. ಏನೊಂದು 2 hours ಹೋಗಿ ಬಂದಿರ್ತೀವ. 2 hours ಆರಾಮಾಗೆ ಸುತ್ತಾಡ್ಕೊಂಡು ಪೀಸ್ ಆಫ್ ಮೈಂಡು. ಬೆಳಿಗ್ಗೆಯಿಂದ ಸಂಜೆ ತನಕ 5 ದಿವಸ ಕಾರ್ಪೊರೇಟಲ್ಲಿ ಎಲ್ಲ ದುಡ್ದು ಈ ಥರದೊಂದು ಬ್ರೇಕು ಎಲ್ಲರಿಗೂ ಬೇಕು. ಹೌದು, ಮಚ್ ನೀಡೆಡ್. ತಟ್ಟೆ ಇಡ್ಲಿ ಆಟೋ ಆಲ್ವೇಸ್ ಬಿಸಿ ಇನ್ ಫೋನ್. ನೆಕ್ಸ್ಟ್ ನಾವು ಯಡಿಯೂರಿಗೆ ಹೋಗ್ತಾ ಇದ್ದೀವಿ, ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ. ಟೈಮ್ ಸಿಕ್ಕಿದ್ರೆ ಹಾರ್ಸ್ ರೈಡಿಂಗ್ ಮಾಡೋಣ. ಫಸ್ಟು ದರ್ಶನ ಮಾಡ್ಕೊಂಡ್ಬಿಡೋಣ ಬನ್ನಿ. ಅಜಯ್, ಫೋನ್ ಪೇ ಇದೆಯಾ? ಸರಿ ಸರಿ. ಹಾಗೆ ದೇವ್ರಿಗೆ ಹೂನಾರ ತಗೊಂಡು ಒಳಗಡೆ ಹೊರಟ್ವಿ. ಟೈಮ್ ಒಂದು 12:30 ಆಗಿತ್ತು. ಆ್ಯಕ್ಚುಲಿ ಅದು ಕ್ಲೋಸಿಂಗ್ ಟೈಮು, ಬಟ್ ಲಕ್ಕಿಲಿ ನಾವು ಒಳಗಡೆ ಹೋದ್ವಿ. ಆವಾಗ ಗೇಟ್ಸ್ ಎಲ್ಲ ಕ್ಲೋಸ್ ಮಾಡ್ತಿದ್ರು. ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಅದೇ ಟೈಮಲ್ಲಿ ರುದ್ರಾಭಿಷೇಕ ಆಗ್ತಿತ್ತು. ನೀವೇನಾದರೂ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ಅಂದರೆ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಬನ್ನಿ, ಇಲ್ಲಾಂದರೆ ನೀವು ಒಂದು ವೇಟ್ ಮಾಡಬೇಕಾಗಿ ಬರುತ್ತೆ. ಹಾಗೆ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅನ್ನದಾನ ನಡೆಯುತ್ತೆ, ಅಲ್ಲೇ ಊಟ ಮಾಡ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಆಚೆ ಬರೋಷ್ಟೊಳಗಡೆ 1 ಗಂಟೆ ಆಗಿತ್ತು. ದೇವಸ್ಥಾನದ ಹಿಂದ್ಗಡೆ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದೆ, ಹೋಗೋಣ ಬನ್ನಿ. ವೆದರ್ ಮಾತ್ರ ಸೂಪರ್ ಆಗಿದೆ. ನೋಡಿ, ಇದು ಮಾರ್ಕೊಂಡನಹಳ್ಳಿ ರಿಸರ್ವಾಯರ್ ಕನೆಕ್ಟ್ ಆಗುತ್ತೆ. ನೀವೇನಾರು ಆ ಸೈಡ್ ಟ್ರಾವೆಲ್ ಆದರೆ ಮಾರ್ಕೊಂಡನಹಳ್ಳಿ ಡ್ಯಾಮ್ ವ್ಯೂ ಪಾಯಿಂಟ್ ಬೇರೆ ಸಿಗುತ್ತೆ. ಅದು ವ್ಯೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ಥರ ಜಾಗದಲ್ಲಿ ನಮ್ಮ ಹುಷಾರಲ್ಲಿ ನಾವಿರಬೇಕು, ಯಾಕೆಂದರೆ ವಾಟರ್ ಫ್ಲೋ ತುಂಬ ಫಾಸ್ಟ್ ಆಗಿದೆ. ಇನ್ನೊಂದು ನಾವು ನೋಟಿಸ್ ಮಾಡಿದ್ದೇನೆಂದರೆ, ಇಲ್ಲೇ ಸುಮಾರು ಜನ ಬಟ್ಟೆ ಒಗೆಯೋದು, ಗಲೀಜು ಹಾಕೋದು ಎಲ್ಲ ಮಾಡ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡಿದ್ರೆ ನೇಚರ್ಗೆ ತುಂಬ ಒಳ್ಳೆಯದು. ಹಾಗೆ ಒಂದು 1/2 hour ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಈ ಶಾರ್ಟ್ ಟ್ರಿಪ್ಪಲ್ಲಿ ನಾವು ಸುಮಾರು ಹಳೆ ವಿಷಯ ನೆನೆಸ್ಕೊಂಡು ನಕ್ಕಿದ್ದೀವಿ, ಒಬ್ರಿಗೊಬ್ರು ಕಾಲು ಎಳೆದಿದ್ದೀವಿ. ಹಂಗೆ ಸ್ವಲ್ಪ ಬೇಜಾರಾಗಿರೋ ವಿಷಯನ ಶೇರ್ ಮಾಡ್ಕೊಂಡಿದ್ದೀವಿ. ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ, ದಿ ಜರ್ನಿ ಇಸ್ ವಾಟ್ ಬ್ರಿಂಗ್ಸ್ ಅಸ್ ಹ್ಯಾಪಿನೆಸ್, ನಾಟ್ ದ ಡೆಸ್ಟಿನೇಷನ್.